ಹಲೋ. ಹಾಂ ಹೇಳಿ ಮ್ಯಾಮ್. ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ. ಯಾವ ಊರು ಮ್ಯಾಮ್ ಅದು? ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್ಕು. ಮೈಸೂರು ಡಿಸ್ಟಿಕ್. ವಿಲೇಜು ಮ್ಯಾಮ್ ಅದು? ಹಾಂ ವಿಲೇಜು. ಹಳ್ಳಿ ಯಾವ್ದು ನಿಮ್ಮದು? ಗದ್ದಿಗೆ ಸಂಜೀವಿನಿ ನಗರ. ಹಾಂ. ಓಕೆ. ನಮ್ಮದು ಕ್ಷೀರಾಮೃತ ಪೌಡ್ರನ್ನ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ ಮ್ಯಾಮ್ ನೀವು? 6 ಮಂತ್ ಆಯ್ತು ಮ್ಯಾಮ್. 6 ಮಂತು. ಓಕೆ. ಈಗ ಕ್ಷೀರಾಮೃತ ಪೌಡ್ರ್ ನೀವು ಹಸುಗೆ ಹಾಕ್ಲಿಕ್ಕಿಂತ ಮುಂಚೆ ಹಿಂಗೆ ಹಸು ಈಗ ಪೌಡ್ರ್ ಹಾಕಿದ್ಮೇಲೆ ಹಸು ಏನು ಡೆವಲಪ್ಮೆಂಟ್ ಆಗಿದೆ ಮ್ಯಾಮ್? ಚೆನ್ನಾಗಿದೆ ಮ್ಯಾಮ್. ಈಗ ಹಸು ಒಂದು ಸ್ವಲ್ಪ ಅದೇ ಈಟಿಂಗ್ ನಿಲ್ತಿರ್ಲಿಲ್ಲ. ಫಸ್ಟು 3 ಇಂಜೆಕ್ಷನ್ 4 ಇಂಜೆಕ್ಷನ್ ತಗೋತಿತ್ತು. ಈಗ ಅದು ಯೂಸ್ ಮಾಡಿದಾಗಿಂದ ಈಗ ಹಸುಗೆ 6 ತಿಂಗಳಾಗೈತೆ ತೆನೆ. ಹೌದಾ? ಅದು ಇಂಜೆಕ್ಷನ್ ಹಾಕಿದ್ಮೇಲೆ ಒಂದು ಸಲ ನಿಲ್ತು. ಓಕೆ. ಮತ್ತೆ ಚೆನ್ನಾಗಿದೆ. ಹಾಲು 1 ಲೀಟ್ರ್ ಹೆಚ್ಚಾಗಿ ಕೊಡ್ತಾ ಇತ್ತು. ಈಗ ತೆನೆ ಆಗಿರಿಂದ ಕಮ್ಮಿ ಆಗೈತೆ. ಆದ್ರೂ ಫಸ್ಟ್ ಹಾಕ್ತಿದ್ದಾಗೆಲ್ಲ ಹೆಚ್ಚಾಗಿ ಕೊಡ್ತಾ ಇತ್ತು ಹಾಲು. ಸ್ಟಾರ್ಟ್ ಮಾಡಿದಾಗ ನೀವು ಇದಕ್ಕೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇತ್ತು, ಕ್ಷೀರಾಮೃತ ಪೌಡರ್ ಹಾಕಿದ್ಮೇಲೆ ಇದು ಪ್ರೆಗ್ನೆನ್ಸಿ ಪ್ರಾಬ್ಲಮ್. ಆಮೇಲೆ ಮೇನ್ ಪ್ರಾಬ್ಲಮ್ ಇದು ಎದ್ಬಾವು ಅಂತೂ ಅದರಲ್ಲಿ ಸಾಕಾಗ್ಬಿಟ್ಟೈತೆ ಮೇಡಮ್ ನಮಗೆ. ಈ ಪೌಡ್ರಿಂದ ಮಾತ್ರ ಎದ್ಬಾವು ಮಾತ್ರ ಕ್ಲಿಯರ್ ಆಗೈತೆ. ಅವಾಗದಿಂದ ಎದ್ಬಾವು ಬಂದಿಲ್ಲ. ಇನ್ನು ಕರುಗಿರು ಹಾಕ್ದಾಗ ಏನಾದರೂ ಬರುತ್ತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ದಿನಕ್ಕೆ ಬರ್ತಿತ್ತು. ಇಷ್ಟು ದಿನಕ್ಕೆಲ್ಲ 3 ತಿಂಗಳಿಗೆ 2 ತಿಂಗಳಿಗೆಲ್ಲ ಬರಬೇಕಾಗಿತ್ತು. 6 ತಿಂಗಳಿಂದ ಬಂದಿಲ್ಲ. ಅದು ಯೂಸ್ ಮಾಡಿದಾಗಿಂದ ಪ್ರಾಡಕ್ಟ್ ಚೆನ್ನಾಗೈತೆ ಮೇಡಮ್. ಓಕೆ. ನೀವು ಇದು ಪ್ರೆಗ್ನೆನ್ಸಿನೂ ನಿಂತ್ಕೊಂಡಿದೆ ಮತ್ತೆ ಕೆಚ್ಚಲು ಬಾವೆಲ್ಲ ಕಡಿಮೆ ಆಗಿದೆ. ಇವೆರಡೇ ಮೇಜರ್ ಪ್ರಾಬ್ಲಮ್ ಇತ್ತ ಹಸುಗೆ? ಅಷ್ಟೇ. ಇನ್ನು ಹಾಲೆಲ್ಲ ನಾರ್ಮಲೇ ಬರ್ತಿತ್ತು. ಆಮೇಲೆ ಡಿಗ್ರಿ ಬರ್ತಿರ್ಲಿಲ್ಲ. ಇದು ಹಾಕಿದ್ಮೇಲೆ ಡಿಗ್ರಿ ಚೆನ್ನಾಗಿ ಬರ್ತೈತೆ. ಓಕೆ ಮ್ಯಾಮ್. ಮತ್ತೆ ಮೇವೆಲ್ಲ ಚೆನ್ನಾಗಿ ತಿನ್ನತ್ತಾ ಮ್ಯಾಮ್? ಚೆನ್ನಾಗಿ ತಿನ್ನುತ್ತೆ ಮ್ಯಾಮ್. ಓಕೆ. ಎಷ್ಟು ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆಗಿತ್ತು ಮ್ಯಾಮ್ ಫಸ್ಟ್ ಹಾಕಿದಾಗ? 1 ಲೀಟ್ರು. 1 ಲೀಟ್ರ್ ಜಾಸ್ತಿ ಆಗಿದೆ. ಬೆಳಿಗ್ಗೆ 1 ಲೀಟ್ರ್, ಸಂಜೆ 1 ಲೀಟ್ರು. ಮತ್ತು ಒಂದು ದಿನಕ್ಕೆ 2 ಲೀಟ್ರ್ ಹಾಲು ಜಾಸ್ತಿ ಆಗಿದೆ. ಮತ್ತೆ ಫ್ಯಾಟು, ಡಿಗ್ರಿ, SNF ಎಲ್ಲ ಚೆನ್ನಾಗಿ ಬರ್ತೈತೆ. ಮತ್ತೆ ಕೆಚ್ಚು ಆಮೇಲೆ ಏನು ಹುಷಾರ್ ತಪ್ಪೋದು ಅಲ್ಲಲ್ಲೇ ಹುಷಾರ್ ತಪ್ಪೋದೆಲ್ಲ ಆಯ್ತಿತ್ತು. ಏನು ಹುಷಾರ್ ತಪ್ತಾ ಇಲ್ಲ. ಆಮೇಲೆ ಹಸು ಎಲ್ಲ ಮೂಳೆ ಬಿಟ್ಕೊಂಡಿತ್ತು. ಚೆನ್ನಾಗೈತೆ ಈಗ. ಹಸು ಡೆವಲಪ್ಮೆಂಟ್ ಆಗಿದೆ. ಚೆನ್ನಾಗಿದೆ. ಓಕೆ. ನಿಮಗೆ ಕೆಚ್ಚಲು ಬಾವು ನಿವಾರಣೆ ಆಗಿದೆ, ಪ್ರೆಗ್ನೆನ್ಸಿನೇ ನಿಂತ್ಕೊಂಡಿದೆ. ಹೌದು. ಓಕೆ ಮೇಡಮ್. ನಮ್ಮದು ಕ್ಷೀರಾಮೃತ ಪೌಡರ್ ಯೂಸ್ ಮಾಡೋ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಇವೆಲ್ಲ ಫೇಕ್ ಅಂತೆಲ್ಲ ಹಾಕ್ತಾರೆ. ಅವ್ರಿಗೂ ಹೇಳಿದ್ದೀನಿ ನಾನು, ಇದು ಫೇಕ್ ಅಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗೈತೆ ಅಂತ. ಚೆನ್ನಾಗೈತೆ, ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್. ಓಕೆ. ಯಾಕಂದ್ರೆ ಅದಕ್ಕೆ ನಾನೇ ಎಕ್ಸಾಂಪಲ್. ಚೆನ್ನಾಗೈತೆ, ನಾನೇ ತಗೊಂಡಿದ್ದೀನಿ. ಫಸ್ಟ್ ಒಂದು 5 ಪ್ಯಾಕೆಟ್ ತಗೊಂಡೆ, ಈಗ 3 ಪ್ಯಾಕೆಟ್ ತಗೊಂಡಿದ್ದೀನಿ. ಏನೂ ಇಲ್ಲ, ಚೆನ್ನಾಗೈತೆ, ಯೂಸ್ ಮಾಡ್ಬೋದು. ಫೇಕ್ ಏನಿಲ್ಲ. ಓಕೆ ಮೇಡಮ್. ಏನೇನು ಫುಡ್ ಕೊಡ್ತಾ ಇದ್ದೀರಾ ಮ್ಯಾಮ್ ನೀವು? ಅದೇ ಡೈರಿ ಕೊಡ್ತಾರಲ್ಲ ಮೇಡಮ್, ಫೀಡ್ಸ್. ಅದು ಅದ್ರ ಜೊತೆ ಚಕ್ಕೆ ಹಿಂಡಿ ಹಾಕ್ತೀವಿ ಅಷ್ಟೇ. ಚಕ್ಕೆ ಹಿಂಡಿ ಹಾಕ್ತಿದ್ದೀರಾ? ಓಕೆ ಮೇಡಮ್. ನೀವು KMF ಹಾಕ್ಲಿಕ್ಕಿಂತ ಇನ್ನೂ ಸ್ವಲ್ಪ ಕ್ವಾಲಿಟಿ ಫುಡ್ ಯಾವುದಾದ್ರು ಸಿಕ್ಕರೆ ಅದನ್ನು ಹಾಕಿ. ಯಾಕಂದರೆ ಡೈರಿದು ಹಾಕಿದರೆ ಅಷ್ಟೊಂದು ಇದು ರಿಸಲ್ಟ್ ಬರಲ್ಲ. ಯಾಕಂದರೆ ಅದು ಕ್ವಾಲಿಟಿ ಫುಡ್ ಇರಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಚೆನ್ನಾಗಿರೋ ಕ್ವಾಲಿಟಿ ಫುಡ್ ಹಾಕಿ. ಸರಿ. ಇನ್ನೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ನಮ್ಮದು ಕ್ಷೀರಾಮೃತ ಪೌಡರ್ನ ಎಷ್ಟು ಹಾಕ್ತಿದ್ದೀರಾ ಮ್ಯಾಮ್? ಬೆಳಿಗ್ಗೆ 2 ಚಮಚ, ಸಂಜೆ 2 ಚಮಚ ಹಾಕ್ತಿದ್ದೀರಾ? 10 ml. 2 ಚಮಚ. ಬೆಳಗ್ಗೆ 2, ಸಂಜೆ 2 ಚಮಚ. ಓಕೆ. ಇವಾಗ ಹಾಲು ಎಷ್ಟು ಕೊಡ್ತದೆ ಮ್ಯಾಮ್ ಹಸು? ಈಗ 4 ಲೀಟ್ರ್ ಕೊಡ್ತೈತೆ. 4 ಲೀಟ್ರ್ ಕೊಡ್ತಾ ಇದೆ. ಫಸ್ಟ್ 2.5, ಲಾಸ್ಟ್ 2.5, 3 ಬರ್ತಿರ್ಲಿಲ್ಲ. 2.5, 2.7, 2.8 ಇಷ್ಟಕ್ಕೆ ಲಾಸ್ಟ್ ಆಗ್ತಿತ್ತು. ಈಗ 4 ಬರ್ತಾ ಇದೆ. ಅದು ತೆನೆ ಆಗಿ ಎಷ್ಟು ಬರ್ತೈತೆ. ಅದ್ರ ಫಸ್ಟ್ ನಾನು ಕರು ಹಾಕ್ದಾಗ್ಲೇ ಹಾಕಿದ್ರೆ ಇನ್ನೂ ರೇಸ್ ಆಯ್ತಿತ್ತು. ರೇಸ್ ಆಗಿರ್ತಿತ್ತು. ಹೌದು. ಈಗ ತೆನೆ ಆಗಿದೆಯಲ್ಲ, ಅದರಿಂದ ಒಂದ್ ಸ್ವಲ್ಪ ಕಮ್ಮಿನೇ. ಅಂದ್ರೂ ಎಲ್ಲ ಅದೇ ಹೇಳ್ತಾರೆ, ಅದು ತೆನೆ ಆಗಿ ಇಷ್ಟ ಹಾಲು ಕೊಡ್ತೈತಲ್ಲ ಅಂತ. ಅದನ್ನೇ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ, ಇದೇ ಪೌಡ್ರ್ ಯೂಸ್ ಮಾಡ್ತಾ ಇರೋದು, ಮಾಡಿ ನೀವು ತಗೊಳ್ಳಿ ಅಂತ. ಓಕೆ. ಎಷ್ಟು ಫುಡ್ ಕೊಡ್ತಾ ಇದ್ದೀರಾ ಮ್ಯಾಮ್? ಎಷ್ಟು kg ಫುಡ್ ಕೊಡ್ತೀರಾ? 2 kg ಕೊಡ್ತೀನಿ ಮ್ಯಾಮ್. ಬೆಳಗ್ಗೆ 2 kg, ಸಂಜೆ 2 kg. ಸಂಜೆ 2 4 ಲೀಟ್ರ್ ಕೂಡ ಹಸುಗೆ. ಬೆಳಿಗ್ಗೆ 2 kg, ಸಂಜೆ 2 kg. ಮೇಡಮ್ ಪ್ರಮಾಣ ಎಲ್ಲ ಕರೆಕ್ಟ್ ಆಗಿದೆ. ಓಕೆನಾ? ಈಗ 4 ಲೀಟ್ರ್ ಕೊಡ್ತಾ ಇದೆ ಅಂದರೆ 2 kg ಕೊಡ್ತಾ ಇದ್ದೀರಾ, ಕರೆಕ್ಟ್ ಆಗಿದೆ. ಹಾಲು ಏನಾದರೂ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂತು ಅಂದರೆ ಮತ್ತೆ ಫುಡ್ಡು ಸ್ವಲ್ಪ ಜಾಸ್ತಿ ಮಾಡಿ. ಆಯಿತಾ? ಆಯ್ತು ಮ್ಯಾಮ್. ಆಯ್ತು. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.